ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಒಂದಾಗಿ ಇವತ್ತು ಮುನೇಶ್ವರನ್ ಮಾಡ್ತಾಯಿದ್ದೀವಿ. ನಮ್ಮ ಹೊಲದಲ್ಲಿ ನೋಡುವುದು ಮುನೇಶ್ವರ ಸ್ವಾಮಿ. ಅಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ತಾವ್ರೆ ಗೈಸ್. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಹೊಟ್ಟೊಂದು ಊಟ ಮಾಡೋಣ. ಫಸ್ಟು ಬಂದು ದೇವ್ರಿಗೆ ಕೈ ಮುಕ್ಕೊಂಡು ನಮ್ಮ ಚೇತನವನೇ ಗೈಸ್, ನಮ್ಮ ಚೇತು ಬಂದವನೇ. ನಮ್ಮ ಅರುಣ, ನಮ್ಮ ಮನಿ, ನಮ್ಮ ಬ್ರದರ್ಸ್ ಎಲ್ಲ ಅಲ್ಲೇ ಅವರೇ. ಎಲ್ಲರೂ ಅಡುಗೆ ರೆಡಿ ಮಾಡ್ತಾವ್ರೆ. ವರ್ಷದಲ್ಲಿ ಒಂದು ಸಲ ಈ ಥರ ಮುನೇಶ್ವರಂದು ಕಾರ್ಯ ಮಾಡೇ ಮಾಡ್ತೀವಿ ಗೈಸ್, ಅದಂತೂ ಪಕ್ಕ. ಐಟಮ್ ಎಲ್ಲ ರೆಡಿ ಆಯ್ತೈತೆ, ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಮಾಡಿದ್ರು ಅಂತ. ಅದೆಲ್ಲ ವೀಡಿಯೋ ಮಾಡೋಕ್ಕಿರಲಿಲ್ಲ ಗೈಸ್, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟಿದ್ದೆ. ಇವತ್ತು ಬೆಳಗ್ಗೆನೇ ಬಂದಿದ್ದು ನಾನು ಹೊರಗಡೆಯಿಂದ. ಹೆಂಗೋ ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡವ್ರೆ, ಅದೊಂದು ಖುಷಿ ನನಗೆ. ನೋಡ್ರಿ, ಇವಾಗ ಕೈ ಮುಕ್ಕೊಂಡು ಹೋಗ್ಬಿಡೋದು ಗೈಸ್. ತಂದೆ ಗೈಸ್ ಇಲ್ರಿ, ನಮ್ಮ ಅರುಣ, ನಮ್ಮ ಅಕ್ಕನ ಮಗ ಚೀರು. ಏನು ಮಾಡ್ತಿದ್ಯಪ್ಪ? ಏನು ಮಾಡ್ತಿದ್ದೆ ಇಷ್ಟೊತ್ತವರೆಗೂ? ತೇಕ್ಷಿತ್ ತಲೆ ಆಯ್ತು. ನಮ್ಮ ಚಿಕ್ಕಪ್ಪ, ನಮ್ಮ ಮೋದಿ ಮಲ್ಕೊಂಡು. ಏನು ಇಲ್ಲಿ ಬಂದಿದ್ದೆ ಮನೆ ಕೇಳಕ್ಕೆ? ಮನೇಲಿ ಜಾಗ ಇಲ್ವೇ? ನಾವು ಮೋದಿ ಗೆದ್ದುಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಗೆದ್ದುಬಿಟ್ಟು ಆಯಾಗ ಮಲ್ಗ ನೋಡಿ. ಗೈಸ್ ಇಲ್ಲಿ ಮುದ್ದೆ ಎಲ್ಲ ರೆಡಿ ಮಾಡ್ತಾವ್ರೆ. ಹಾಂ ಗೈಸ್, ನಮ್ಮ ಅಪ್ಪ ಬರ್ತಾವ್ರ. ಏನು ತೋರಿಸ್ಬೇಕಪ್ಪ? ಹಂಗೆ ನಿನ್ನ ತೋರಿಸ್ಬೇಕಾ? ಹಾಂ ನೋಡು ಗೈಸ್, ಇಲ್ಲಿ ದೇವ್ರದ್ದು ಅರೇಂಜ್ಮೆಂಟ್ಸ್ ಎಲ್ಲ ಇಲ್ಲಿ ಮಾಡವ್ರೆ. ಪೂಜೆ ಇನ್ನೇನೆಲ್ಲ ರೆಡಿ ಆಯ್ತೈತೆ, ಇನ್ನೇನು ಎಡೆ ಇಕ್ಬೇಕು ಗೈಸ್ ಇಲ್ಲಿಗೆ ದೇವ್ರಿಗೆ. ಈ ಥರ ಐತೆ. ಇದೇನು ನೋಡ್ತಿದ್ರೆ ಇದು ನಮ್ಮದು ಜಮೀನು. ಅಪ್ಪ ಬರ್ತಾವ್ರಿ. ಇವಾಗ ಎಲ್ಲ ರೆಡಿ ಆಯಿತು. ಇವಾಗ ಇನ್ನು ಎಡೆ ಇಕ್ಕಿ ಪೂಜೆ ಮಾಡ್ತಾ ಇರೋದು ಗೈಸ್. ಎಲ್ಲ ರೆಡಿ ಮಾಡ್ತಾವ್ರಿ. ಇನ್ನೇನು ಹಾಕ್ಬೇಕು ಅಂಕಲ್? ಲಾಸ್ಟಾ? ಅದೇ ದೇವ್ರಿಗೆ ಎಡೆ ಇಕ್ಕೋದು ಇದ್ರದ್ದಲ್ವ, ಅದು ಬಲಿ ಕೊಟ್ಟಿರೋದು ಚಿಕನ್. ಅಪ್ಪ ಬರ್ತಾವ್ರಿ ಗೈಸ್. ಪೂಜೆ ಮಾಡ್ತೀವಿ. ಡೈರೆಕ್ಟಾಗಿ ಬ್ಯಾಟಿಂಗಲ್ಲಿ ಸಿಗ್ತೀನಿ ತಡೀರಿ, ಬ್ಯಾಟಿಂಗ್ ಆಡೋಣ ಹೊಟ್ಟೆ ತುಂಬ. ಇವತ್ತು ಅಷ್ಟು ದಿನದಿಂದ ಡಯಟ್ ಮಾಡಿದ್ದೀನಿ. ಈ ಕೇದಾರ್ನಾಥ್ಗೆಲ್ಲ ಹೋಗಿ ಬಂದಾಗಿಂದ ಎಲ್ಲೂ ಸರಿಯಾಗಿ ಬ್ಯಾಟಿಂಗ್ ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಇವತ್ತು ಬ್ಯಾಟಿಂಗ್ ಆಡೋಣ. ಸರಿ ಗ ಗ ಮರೆ ಸರೆ ಪಾ ಗ ಮರೆ ಸರೆ ಗ ಗ ಮರೆ ಸರೆ ಪಾ ಗ ಮರೆ ಸರೆ ಪಾ ಪಾ ಮ ದ ದ ಪ ಗ ಗ ಮರೆ ಸರೆ ಪಾ ಪಾ ಮ ದ ದ ಪ ಗ ಗ ಮರೆ ಧನಿ ಸಾ. ಗೈಸ್ ಇವಾಗ ನೋಡ್ಬೋದು ಏನೇನು ಮಾಡೋರೆ ಅಂತ. ಚಿಕನ್ ಐತೆ, ಮೊಟ್ಟೆಕೋಳಿ ಸಾಂಬಾರು, ಮತ್ತು ಇದು ಬೋಟಿ ಗೊಜ್ಜು, ಪ್ಲಸ್ಸು ಈರುಳ್ಳಿ, ಇದು ಒಂದು ಸ್ಪೆಷಲ್ ಮುದ್ದೆ. ಭರ್ಜರಿ ಬ್ಯಾಟಿಂಗ್ ಗೈಸ್. ಇಷ್ಟೊತ್ತರ್ಗೆ ಊಟ ಬಡಿಸಿದ್ದು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಇವಾಗ ನಾವು ಬನ್ನಿ ಊಟ ಟ್ರೈ ಮಾಡೋಣ ಯಾವ ಥರ ಐತೆ ಅಂತ ಹೇಳ್ತೀನಿ. ಗೈಸ್ ಇವಾಗ ನೋಡುವುದು ಫೈನಲ್ ಆಗಿ ಇವಾಗ ಟೇಸ್ಟ್ ಮಾಡೋ ಅಂಥ ಟೈಮು ಯಾವ ಥರ ಕಾಣಿಸ್ತೈತೆ ಅಂತ ನೋಡುವುದು. ಇವಾಗ ಬನ್ನಿ, ಇವಾಗ ಊಟನ ಟೇಸ್ಟ್ ಮಾಡೋಣ ಯಾವ ಥರ ಐತೆ ಅಂತ. ಫಸ್ಟು ನೋಡುವುದು ಬಿಸಿ ಬಿಸಿ ಮುದ್ದೆಗೆ ಫಸ್ಟ್ ಹಿಂಗೆ ಕೈಗೆಲ್ಲ ಮಾಡ್ಕೊಬೇಕು. ಮಾಡಿಕೊಂಡು ಹಿಂಗೆ ಮುರಿಬೇಕು. ಆಹಾ, ಮುದ್ದೆ ಹೂವು ಬಂದಂಗೆ ಗೊತ್ತಾಯ್ತು. ಅಂದರೆ ಬಿಸಿ ಬಿಸಿ ಮಾಡಿದ್ರಲ್ಲ ಗೈಸ್, ಅದಕ್ಕೆ ಹಿಂಗಾಗಿರೋದು. ಹಿಂಗೆ ಒಳಿಸಿ ಹಿಂಗೆ ಹಿಡ್ದು ಅಂತ ನುಂಗಿದ್ರೆ ಆಹಾ ಎಂಥ ಸುಖ ಗೊತ್ತಾ. ಮುದ್ದೆ ತಿಂತಾಯಿದ್ರೆ ಗೈಸ್ ಅದೇನೋ ಎಂತಾರಲ್ವ, ಶಕ್ತಿ ಉಕ್ಕಿ ಬರ್ತದೆ. ಹಂಗೆ ಆಟೋಮೆಟಿಕ್ಕಾಗಿ ನಮ್ಮ ಥರ ಶಕ್ತಿ ಬಂದ್ಬಿಡ್ತದೆ. ಈ ಥರ ಇದ್ರೆ ಮುದ್ದೆ ನೀವು ಒಂದು 3-4 ತಿನ್ಬೋದು. ಆಮೇಲೆ ಈ ಚಿಕನ್ ನೋಡಿ ಗೈಸ್, ಎಂಥ ಮಸಾಲೆ. ನಮ್ಮ ಮಂಡ್ಯ ಸ್ಟೈಲಲ್ಲಿ ನೀವು ಮಸಾಲೆ ಟೇಸ್ಟ್ ಮಾಡ್ತಿದ್ರೆ ಒಳ್ಳೆ ಅದ್ಭುತವಾಗಿರ್ತದೆ. ಚಿಕನ್ ಎಲ್ಲ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದೈತೆ. ಆಮೇಲೆ ಮಸಾಲೆ ಮೇಯ್ನಾಗಿ ಹೇಳ್ಬೇಕು ಅಂದರೆ ಮಸಾಲೆನೇ ಟೇಸ್ಟು. ಈ ಮಸಾಲೆನೇ ಸೂಪರಾಗಿರ್ತದೆ. ಇವಾಗ ಮೊಟ್ಟೆ ಕೋಳಿ ಸಾರನ್ನ ಟ್ರೈ ಮಾಡೋಣ. ಬಿಸಿ ಮೊಟ್ಟೆ ಸಾರು ನನಗೆ ಮದುವೆ ಕುತ್ತಿಗೆ ಬಿದ್ದುಬಿಟ್ಟೈತೆ, ಮೊಟ್ಟೆ ಬಿದ್ದೈತೆ ಗೈಸ್. ಈ ಮೊಟ್ಟೆನ ಸರಿ ಮೊಟ್ಟೆ ಸಿಕ್ಕಾಬಿಟ್ಟೆ ಇಷ್ಟ ಈಗ ತಿನ್ನೋಕ್ಕೆ. ಇವಾಗ ಬಿಸಿ ಬಿಸಿ ಸಾಂಬಾರನ್ನ ಕೈ ಮಾಡಿಕೊಂಡು ಮುದ್ದೆನ ಮುರಿದು ಮೆದುವೆ ಹಿಂಗೆ ಒಳಿಸಿ
ಗಾಯ್ಸ್, ಸ್ವರ್ಗ ಸ್ವರ್ಗ. ಈ ಥರ ತಿನ್ನೋಕ್ಕೂ ಪುಣ್ಯ ಮಾಡಿರ್ಬೇಕು. ನಮ್ಮ ಹಿರಿಕರು ಸುಮ್ಮನೆ ಮಾಡಿಲ್ಲ ಗೈಸ್ ಇವೆಲ್ಲ ಹಬ್ಬ ಆಚರಣೆಗಳನ್ನ. ಒಂದು ಫ್ಯಾಮಿಲಿ ಜೊತೆಗೆ ಸೇರಿ ಮಾಡೋವಂಥ ಹಬ್ಬನೇ ಮುನಿಯಪ್ಪನಪ್ಪ. ಯಾರು ಹೆಂಗನ ಇರಲಿ, ಜೊತೆಗೆ ಬಂದು ಮಾತಾಡಿಕೊಂಡು ಖುಷಿಯಾಗಿ ಅಡುಗೆ ಮಾಡಿ ತಿನ್ನೋದ್ರಲ್ಲಿ ಇರೋವಂಥ ಸ್ವರ್ಗ ಇನ್ನೆಲ್ಲ ಐತೆ ಗೈಸ್. ಫ್ಯಾಮಿಲಿ ಎಲ್ಲ ಒಗ್ಗಟ್ಟಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಅದ್ರ ಖುಷಿನೇ ಬೇರೆ. ಇವಾಗ ಈರುಳ್ಳಿ ತೊಗೊಂಬಿಡ್ತೀನಿ ಸ್ವಲ್ಪ. ಊಟ ಮಾಡ್ತಿದ್ದಾಗ ಸೈಡ್ಸಲ್ಲಿ ಏನಾದರೂ ಇರಬೇಕು, ಆವಾಗ ಊಟ ಇನ್ನೂ ಅದ್ಭುತವಾಗಿರ್ತದೆ. ಇವಾಗ ಬೋಟಿ ಗೊಜ್ಜು, ಬೋಟಿಗೆ ಬಂದಿದ್ದೀವಿ ಗೈಸ್. ಒಂದೇ ಸಲ ಅಯ್ಯ ಗೈಸ್, ಇದಂತೂ ಸೂಪರ್ ಆಗೈತೆ ಗೈಸ್. ಯಾಕೆ ಹೇಳ್ತೀರ, ಅಷ್ಟು ಸೂಪರ್ ಆಗೈತೆ ಇದು ಕಾಳು ಗೊಜ್ಜು. ತುಂಬ ಅದ್ಭುತವಾಗಿ ಬಂದೈತೆ. ಇನ್ನೊಂದು ಬೈಟ್ ಅಂತೀವಿ. ಗೈಸ್, ಏನು ಸಕಾಲಾಗಿ ಮಾಡೋರು ಗೊತ್ತಾ, ಕಾಳು ಗೊಜ್ಜು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಜೊತೆಗೆ ಸೈಡ್ಸ್ಗೆ ಇವತ್ತು ಸೌತೆಕಾಯಿ ತೊಗೊಂಡಿದ್ದೀವಿ. ಸೌತೆಕಾಯಿ ಯಾಕೆ ಅಂದರೆ ನಿಮ್ಮ ಜೀವನಕ್ರಿಯೆ ಸಿಕ್ಕಾಪಟ್ಟೆ ಈಸಿ ಆಗೋ ಥರ ಮಾಡುತ್ತೆ. ಸೌತೆಕಾಯಿ ಇಟ್ಕೊಂಡೇ ಇರಬೇಕು. ಸೌತೆಕಾಯಿ ಸಲಾಡು ಏನಾದರೂ ಇರಬೇಕು ಗೈಸ್. ಈ ಮಟನ್ ಚಿಕನ್ ತಿನ್ನಬೇಕು ಅಂದರೆ, ಇಲ್ಲ ಅಂದರೆ ಇವಾಗ ಹೆವಿ ಹೀಟಲ್ಲೇ ಹೋಗ್ಬಿಡ್ತೀವಿ. ಸೌತೆಕಾಯಿ ಇರಬೇಕು. ಅದ್ಭುತ ಏಕ್ದಮ್. ಚಿಕನ್ನು ಫುಲ್ಲು ಅದ್ಭುತ. ನೋಡ್ರಿ, ಚಿಕನಲ್ಲಿ ಕಾಣೋದು ಈ ಗ್ರೇವಿ ಹಿಂಗೆ ಬೆಳೆಸ್ಬಿಟ್ರೆ ಅದ್ಭುತ ಕಣ್ರಿ. ರೆಡಿ ಆಗೈತೆ. ನಮ್ಮ ತಾತ ಬಂದವ್ರೆ. ತಾತನ ಮಾತಾಡಿಸಿ ಇವಾಗ ಅನ್ನ ಮತ್ತು ಚಿಕನ್ ಗ್ರೇವಿ. ಇದು ನಾಟಿ ಕೋಳಿ ಗೈಸ್. ನಾಟಿ ಕೋಳಿ ತರಿಸಿದ್ರು ನಮ್ಮಪ್ಪ. ನಾಟಿ ಕೋಳಿ ಹಾಕಿಸ್ಕೊಂಡ್ಬಂದಿದ್ದೀವಿ ಇವಾಗ. ನಾಟಿ ಕೋಳಿ ಟೇಸ್ಟೇ ಹೇಳ್ಬಿಡುತ್ತೆ ನಿಮಗೆ ಏನು ಫ್ಲೇವರ್ ಸಿಗುತ್ತೆ ಅಂತ. ಇವಾಗ ವೈಟ್ ರೈಸ್ನ ಟೇಸ್ಟ್ ಮಾಡೋವಂಥ ಟೈಮು. ಆಹಾ ಗೈಸ್, ಏನೈತೆ ಗೊತ್ತಾ ಟೇಸ್ಟು. ನೀವು ಈ ಸಾಂಬಾರು ಏನು ನೋಡ್ತಾ ಇದ್ದೀರಲ್ವಾ, ಈ ಸಾಂಬಾರನ್ನ ಹಿಂಗೆ ಕುಡಿತಿದ್ರೆ ಇನ್ನೂ ಕುಡಿಯೋಣ ಅನಿಸುತ್ತೆ ನಿಮಗೆ. ಯಾಕೆ ಗೊತ್ತಾ, ಈ ಶೀತ ಕೆಮ್ಮಳು ಏನಾದರೂ ಬಂದಾಗ ಈ ಥರ ಮಟನ್ ಸಾಂಬಾರನ್ನ ಕುಡಿಯೋದ್ರಿಂದ ನಿಮಗೆ ಈ ಶೀತ ಕೆಮ್ಮಳು ಎಲ್ಲ ಬರೋಲ್ಲ, ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಈ ಅದ್ಭುತವಾದಂಥ ಊಟನ ಹಿಂಗೆ ಇನ್ನೊಂದು ಸುತ್ತು ತಗೊಂಡು ಆನಂದ ಆನಂದಮಯ ತಿಂತಾಯಿದೆ. ಆಹಾ, ಅದೆಷ್ಟು ದಿನದಿಂದ ಮಿಸ್ ಮಾಡ್ಕೊಂಡಿದ್ನ ಈ ಥರ ಊಟ ಮಾಡೋಕ್ಕೆ. ಇವತ್ತಂತೂ ಜೀವನ ಪಾವನ ಆಗೋಯ್ತು ಗೈಸ್. ಓಕೆ, ನೋಡೋದ್ರಲ್ಲ, ಇದಿಷ್ಟೂ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಫೈನಲ್ ಆಗಿ. ಇವಾಗ ಫೈನಲಾಗಿ ಊಟ ಆಯಿತು. ನೋಡ್ಬೋದು ವಿಳ್ಯದೆಲೆ ಹಾಕ್ಕೊತಾ ಇದ್ದೀವಿ. ಇದು ಒಂಥರ ನಮಗೆ ಸಂಸ್ಕೃತಿ. ಈ ಮಟನ್ ಊಟ ಎಲ್ಲ ಆದಮೇಲೆ ಚೆನ್ನಾಗಿ ಜೀರ್ಣ ಆಗಲಿ ತಿಂದಿರೋದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ವಿಳ್ಯದೆಲೆನ ಹಾಕೋ ಸಂಸ್ಕೃತಿ ಅವಾಗಿಂದನೂ. ಆದರೆ ಸುಣ್ಣ ಹಾಕ್ಬಾರ್ದು. ವಯಸ್ಸಿನ ಹುಡುಗರು ಸುಣ್ಣ ಹಾಕ್ಬಾರ್ದು. ಈ ದೊಡ್ಡವರಾದರೆ ಸುಣ್ಣ ಎಲ್ಲ ಹಾಕಿದ್ರೆ ಪರವಾಗಿಲ್ಲ. ವಯಸ್ಸಿನ ಹುಡುಗರು, ಸ್ಕೂಲ್ಗೆ ಹೋಗೋ ಮಕ್ಕಳೇನಾದರೂ ತಿಂತಾರೆ ಅಂದರೆ ಎಲೆ ತಿನ್ನೋದ್ರಲ್ಲಿ ತಪ್ಪಿಲ್ಲ. ಅಪರೂಪಕ್ಕೆ ತಿನ್ಬೋದು. ತಿಂದರೂ ಎಲೆ ಅಡಿಕೆ ಮಾತ್ರ ತಿನ್ನಿರಿ, ಸುಣ್ಣ ತಿನ್ಬೇಡ್ರಿ. ಯಾಕಂದರೆ ನಾಲ್ಗೆ ಕರೆಕ್ಟಾಗಿ ಒಳ್ಳಲ್ಲ. ಹಿಂಗೆ ತಿನ್ಕೊಂಡು ನೋಡ್ರಿ, ತುಟ್ಟ ಹಾಕ್ಕೊಂಡು ಒಂದಿಷ್ಟು ಅಡಿಕೆ ಹಾಕ್ಕೊಂಡು ಮುಚ್ಚಿ ಗೈಸ್, ಕಂಪ್ಲೀಟಾಗಿ ಊಟ ಫುಲ್ಲಾಗಿ ಇವಾಗ ಒಳ್ಳೆ ಎಲ್ಲ ಅಡಿಕೆ ಹಾಕ್ಕೊಂಡಿದ್ದೀವಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತು ನಮ್ಮೂರಲ್ಲಿ ನಡೆದಂಥ ಮುನಿಯಪ್ಪನ ವ್ಲಾಗು, ಪೂಜೆ ವ್ಲಾಗು. ನಮ್ಮ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಐತೆ. ಈ ವಿಡಿಯೋ ನೋಡಿ ನಿಮಗೂ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ಥರ ನೀವು ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಾಗಿರಿ. ಜೀವನದಲ್ಲಿ ಸ್ವರ್ಗ ಅನ್ನೋದು ಏನಾದರೂ ಇದ್ದರೆ ಊಟದಲ್ಲಿ ಮಾತ್ರ ಇರೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.